ಇವತ್ತು ಭೀಮನ ಅಮಾವಾಸ್ಯೆ ಇದೆ. ಸೂಪರ್ ಎಕ್ಸೈಟೆಡ್. ಇವತ್ತು ನನ್ನ ಹೆಂಡತಿ ನನಗೆ ಪಾದಪೂಜೆ ಮಾಡ್ತಾಳೆ. ಕ್ವೈಟ್ ಎಕ್ಸೈಟೆಡ್. ಹಾಗೆ ಇವತ್ತೊಂದು ನಂಬಿಕೆ ಇದೆ, ಗಂಡನಿಗೆ ಪೂಜೆ ಮಾಡಿದ್ರೆ ಅವ್ರ ಆಯುಸ್ಸು ಗಟ್ಟಿಯಾಗಿರುತ್ತೆ ಮತ್ತು ಅವರಿನ್ನೂ ಚೆನ್ನಾಗಿರ್ತಾರೆ, ಹೆಲ್ತಿಯಾಗಿರ್ತಾರೆ ಅಂತ ಒಂದು ಪೂರ್ವಜರಿಂದ ಹೇಳ್ಕೊಂಬಂದಿದ್ದಾರೆ. ಸೊ ನನ್ನ ವೈಫ್ ಫುಲ್ ಪ್ರಿಪ್ರೇಷನ್ ಮಾಡಿರೋದು. ಬೆಳಗ್ಗೆಯಿಂದ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಗೊಂಡು ಕೊಟ್ಟು ನನಗೆ. ಸೊ ಲಾಟ್ ಆಫ್ ಥಿಂಗ್ಸ್, ಕ್ವೈಟ್ ಎಕ್ಸೈಟಿಂಗ್ ಥಿಂಗ್ಸ್. ನನಗಿವತ್ತು ಸರ್ಪ್ರೈಸಸ್ ಕೂಡ ಇತ್ತು. ಸೊ ಇವಾಗ ಸಂಜೆ 5 ಗಂಟೆ ಆಗಿದೆ, ಇನ್ಫ್ಯಾಕ್ಟ್ 5:10 ಆಗಿದೆ. ಇವತ್ತಿನ ಕಂಪ್ಲೀಟ್ ವಿಡಿಯೋ ವ್ಲಾಗ್ ಭೀಮನ ಅಮಾವಾಸ್ಯೆದಿರುತ್ತೆ, ನೋಡಿ ಎಂಜಾಯ್ ಮಾಡಿ. ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾನೆ. ಅಪ್ಪು ಅವರಮ್ಮ ನೋಡೋದು ಸಾಕಲ್ತಾ ಇರ್ತಾನೆ. ಕೋಳಿ ಮರಿ ಹಾಕಿದೆ. ಟೋಟಲ್ 8 ಮರಿಗಳಿದೆ. ಇಲ್ಲಿ ರೂಮಿಂದ ಆಚೆ ನನ್ನ ಹೆಂಡತಿ ಕರೆದಿದ್ದಕ್ಕೆ ಆಚೆ ಬಂದು ನೋಡಿದ್ರೆ ಫುಲ್ ರೆಡಿಯಾಗಿ ಬಿಡಿರೋದು ಹೂವು ಮತ್ತು ಕಾಲು ತೊಳೆಯೋದಕ್ಕೆ. ನನ್ನ ಹೆಂಡತಿ ಪೂಜೆ ಮಾಡ್ತಿದ್ದಾಳೆ. ಟೈಮ್ ಇವಾಗ 6:30 ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಇತ್ತು. ದೀಪ ಹಚ್ತಾ ಇದ್ರೆ ಹಾಗೆ ಸ್ವಲ್ಪ ಅನಿಸಿತ್ತು. ನನ್ನ ಹೆಂಡತಿ ಹಾಗೆ ಪಾದ ಪೂಜೆ ಮಾಡ್ತಿದ್ರೆ ಬುಜ್ಜಿ ಹಾಗೆ ನಿಂತ್ಕೊಂಡು ನೋಡ್ತಾ ಇರೋದು. ಈಗಿನ ಮಾಡರ್ನ್ ಜನ್ರೇಷನಲ್ಲಿ 2K ಕಿಡ್ಸ್ಗೆ ತುಂಬ ಜನಗೆ ಈ ಸಂಪ್ರದಾಯ ಗೊತ್ತಿರಲ್ಲ. ಭೀಮನ ಅಮಾವಾಸ್ಯೆ ಅಂದ್ರೇ ಲೈಕ್ ಗಂಡನಿಗೆ ಶ್ರೇಯಸ್ಸು, ಆಯುಸ್ಸು, ಆರೋಗ್ಯ ವೃದ್ಧಿಯಾಗಲಿ, ಅಭಿವೃದ್ಧಿ ಆಗಲಿ ಅಂತ ಈ ಆಚರಣೆ ನಡೆಸ್ಕೊಂಡು ನಮ್ಮ ತಂದೆ ತಾಯಿಯಿಂದ ಬಂದಿದೆ. ನನ್ನ ಹೆಂಡತಿ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಲಿ ಅಂತ ಆಶೀರ್ವಾದ ಮಾಡ್ತಾ, ಹಾಗೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಸಣ್ಣ ಗಿಫ್ಟ್ ತೊಗೊಂಬಂದಿದ್ದೆ, ಹಾಗೆ ಕೊಟ್ಟೆ ಹೆಂಡತಿಗೆ. ನಮ್ಮಿಬ್ಬರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳ್ದಿರ ಇರಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ. ಇಲ್ಲಿ ಪೂಜೆ ಎಲ್ಲ ಮುಗೀತು, ರೂಮಿಗೆ ಬಂದಿದ್ದೀನಿ. ಹಾಗೆ ವೈಫ್ನ ಕೇಳಿ ನೋಡೋಣ ಹೇಗಿದೆ ಗಿಫ್ಟ್ ಅಂತ. ನಾನು ಕೊಡಿಸಿರೋ ಗಿಫ್ಟು ಚಿಕ್ಕದು, ಬಟ್ ನನ್ನ ಹೆಂಡತಿಗೆ ಇಷ್ಟ ಆಗಿದೆಯಾ ಅಂತ ಅವಳ ಹತ್ರನೇ ಕೇಳ್ತೀನಿ. ಸೊ ಗಿಫ್ಟ್ ಇಷ್ಟ ಆಯ್ತಾ? ಇಷ್ಟ ಆಯ್ತು. ಹೇಗಿದೆ ಡ್ರೆಸ್ಸಸ್? ಚೆನ್ನಾಗಿದೆ. ಒಂದು ಚೆನ್ನಾಗಿದೆ. ನಾನೇ ತೋರಿಸಿದ್ದೀನಲ್ಲ. ಇಲ್ಲಿಗೆ ನನ್ನ ಇವತ್ತಿನ ವಿಡಿಯೋ ಬ್ಲಾಗ್ ಭೀಮನ ಅಮಾವಾಸ್ಯೆದು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆರ್ಯ ಸಾನ್ವಿ ವಿಡಿಯೋ ಬ್ಲಾಗ್.